ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಬಾಗಲಕೋಟೆ ನಗರದಲ್ಲಿಂದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಜನವರಿ 2ರಂದು ಮಧ್ಯಾಹ್ನ 1 ಗಂಟೆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಜಿಲ್ಲಾ ಅಧ್ಯಕ್ಷೆ ಶಿಲ್ಪಾ ಮೆಳ್ಳಿಗೇರಿಯವರ ನೇತೃತ್ವದಲ್ಲಿ ನಗರದ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಿದ ಆಶಾ ಕಾರ್ಯಕರ್ತೆಯರು ಮಾಸಿಕ ನಿಶ್ಚಿತ ಗೌರವಧನ 15,000 ನೀಡುವುದು ಹಾಗೂ ಆಶಾ ಕಾರ್ಯಕರ್ತೆಯರನ್ನು ಕಾರ್ಮಿಕರೆಂದು ಪರಿಗಣಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದರು. ಕೇಂದ್ರ ಸರ್ಕಾರದ ಪ್ರೋತ್ಸಾಹಧನ ಮತ್ತು ರಾಜ್ಯ ಸರ್ಕಾರದ ನಿಶ್ಚಿತ ಮಾಸಿಕ ಗೌರವಧನ ಪ್ರಣಾಳಿಕೆಯ ಭರವಸೆಯ ಮೊತ್ತ ಒಟ್ಟುಗೂಡಿಸಿ ಒಟ್ಟು 15,000 ಮಾಸಿಕ ನಿಶ್ಚಿತ ಗೌರವಧನ ನೀಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆಯಲ್ಲಿ ಭಾಗಿಯಾದರು. ಯಾಕೆ ನಮ್ಮ ಸ್ನೇಹಿತರು ಮುಖಂಡರು ಮಾತನಾಡಿದರು, ಸುಮಾರು ಆದೇಶಗಳಿದಾವೆ. ಆದೇಶಗಳು ಒಂದು ಪುಸ್ತಕ ಜಾರಿಗೊಳಿಸ್ತಾರ. ಏನು ನಿಮ್ಮ ಪರಿಕರಗಳ ಆದೇಶ ನೋಡ್ರಿ, ನಿಮ್ಮ ಪರಿಕರಗಳನ್ನ ತಗೊಂಡ್ಬಂದ್ರೆ ನಿಮ್ಮ ಪರಿಕರ ನಮ್ಮಂತ ಬಡ ಕಾರ್ಮಿಕರ ಕೂಗನ್ನ ಕೇಳ್ತಾ ಇಲ್ಲ. ನಮಗ ಸಂಬಳ ಹೆಚ್ಚು ಮಾಡೋದು ಸಹಿತ ಮಾಡ್ತಾ ಇಲ್ಲ. ಸುಮಾರು ಸಭೆಗಳ ಪ್ರಶಂಸೆ ಪತ್ರ ಕೊಟ್ಟಾರ. ಆಶಾ ಕಾರ್ಯಕರ್ತೆಯರು ಒಳ್ಳೆ ಕೆಲಸ ಮಾಡ್ತಾರ, ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡ್ಯಾರ, ಯುವದರಂತೆ ಇವರು ಕೆಲಸ ಮಾಡ್ತಾರಂತೇಳಿ ಒಂದು ಪ್ರಶಂಸೆ ಪತ್ರ ಕೊಟ್ಟಾರ. ಆ ಪ್ರಶಂಸೆಯಿಂದ ನಮ್ಮ ಬದುಕು ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ತೈತೆ ಇಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕಂತಂದ್ರೆ ನಮ್ಮ ಒಗ್ಗಟ್ಟನ್ನ. ನನ್ನ ಹೆಸರು ಸುನಿತಾ ಜಂಬಿಗೆ ಅಂತ ಹೇಳಿ ಜಮಖಂಡಿ ತಾಲೂಕದ AIUTC ಕಾರ್ಯದರ್ಶಿ ನಾನು ಮಾತಾಡ್ತಾ ಇರೋದು. ನಮಗಿಲ್ಲಿ ಆಶಾ ಕಾರ್ಯಕರ್ತರು ನಾವು ಯಾಕೆ ಇವತ್ತು ಹೋರಾಟ ಮಾಡ್ತಾ ಇದೀವಪ್ಪ ಅಂತಂದ್ರ, ನಮಗ ನೋಡ್ರಿ ಆಶಾ ಕಾರ್ಯಕರ್ತರು 60 ವರ್ಷ ಆದ್ಮೇಲೆ ನಮಗ ಏನು ಮಾಡಕ್ ನಿಗಂಗಿಲ್ಲ. ನಾವು ರಿಟೈರ್ಡ್ ಅದೀವಿ ಅಂತ ತಿಳ್ಕೊಂಡು ಅದೊಂದು ವಯಸ್ಸು ಐತಿ. ಅದಕ್ಕೆ ಅವರು ನಮಗ ಏನಾದ್ರು ಒಂದ ಇದು ಕೊಡ್ಬೇಕು, ದನಗಳನ್ನ ಸಹಾಯಧನ ಕೊಡ್ಬೇಕು. ಅವ್ರ ಇಲ್ಲಿವರೆಗೂ ಏನು ಕೊಟ್ಟಿಲ್ಲ. ಮನಿಗೆ ಹೋಗೋರಿಗೆ ಬರೀ 20,000 ರೂಪಾಯಿ ಕೊಡ್ತಾರಂತ. ಆ 20,000 ರೂಪಾಯಿ ಬೇಕಾಗಿಲ್ಲ ನಮಗ, ಇನ್ನೂ ಕೊಟ್ಟಿಲ್ಲ 20,000. ನಮಗ ಅವ್ರು 3 ಲಕ್ಷ ರೂಪಾಯಿನ ಕೊಡುವಂತ ಮಾಡ್ಬೇಕು. ಅದ್ರ ಜೊತೆ ಯಾರು ಆಶಾ ಕಾರ್ಯಕರ್ತೆ ಕಾರ್ಯನಿರ್ವಹಿಸೋ ಟೈಮ್ದಾಗ ಏನಾದ್ರು ಅನಾಹುತಗಳಾದ್ರ ಆ ಟೈಮ್ದಾಗ ನಮ್ಗ ಅವರು ಸಹಾಯಧನವನ್ನ ಮಾಡ್ಬೇಕು. ಎಷ್ಟೋ ಜನ ಆಶಾ ಕಾರ್ಯಕರ್ತರ ಏನಾದ್ರು ಕೆಲ್ಸಕ್ಕೆ ಹೋದಾಗ ಅವ್ರಿಗೆ ಏನಾಗಿತ್ತು ಅಂದ್ರೆ ಅನಾಹುತಗಳು ಸಾಕಷ್ಟು ಆಗ್ಯಾವ. ಎಲ್ಲಿವರೆಗೂ ಎಲ್ಲೂ 1 ರೂಪಾಯಿ ಬಂದಿಲ್ಲ ಅವ್ರಿಗೆ. ಅದಕ್ಕೆ ಆಶಾ ಕಾರ್ಯಕರ್ತರಿಗೆ ಒಂದು ಸಹಾಯಧನವನ್ನ ಕೊಡ್ಬೇಕು ಆ ಟೈಮ್ದಾಗ. ಮತ್ತೆ ಯಾವುದೇ ಆಶಾ ಕಾರ್ಯಕರ್ತರಿಗೆ ಇನ್ನೂವರೆಗೂ ಇನ್ಶೂರೆನ್ಸ್ ಇಲ್ಲ ನಮಗ. ಅದಕ್ಕೆ ಈ ಸರ್ಕಾರದಿಂದ ಈ 3 ಕೆಲಸಗಳನ್ನ ನಮಗ ಅವ್ರು ಇನ್ಶೂರೆನ್ಸ್ ಅನ್ನ ಮಾಡ್ಕೊಡ್ಬೇಕು. ಯಾಕಂತಂದ್ರೆ ಆಶಾ ಕಾರ್ಯಕರ್ತರು ಎಷ್ಟು ಅನಾಹುತ ಕೆಲಸಗಳನ್ನ ಮಾಡ್ತೀವಿ ಅಂದ್ರೆ ಅದು ಹೇಳಕ್ ಬರಂಗಿಲ್ಲ. ಅದಕ್ಕಾಗಿ ನಾವು ಈ 3 ಬೇಡಿಕೆಗಳನ್ನ ಅವರೆಲ್ಲ ಇಡ್ತಾ ಇದ್ದೀವಿ. ನಮಗ ಅವರು ಈ ಕೆಲಸಗಳನ್ನ ಮಾಡ್ಕೊಡ್ಬೇಕು. ಅಲ್ಲಿವರೆಗೂ ನಾವು ಈ ಸರ್ಕಾರವನ್ನ ಬಿಡುವುದೇ ಇಲ್ಲ.